ಇರೋದು ಉದಾಹರಣೆ. ಓಕೆ. ಕರ್ನಾಟಕದ ಬಜೆಟ್ ಎಷ್ಟಿದೆ ಅಷ್ಟು ಸಾಲ ಕೊಟ್ಟಾರೆ, ಅತಿ ಜಾಸ್ತಿ ಸಾಲ ಕೊಟ್ಟವ್ರೆ. ಅಂದರೆ 3 ಲಕ್ಷ 4 ಲಕ್ಷ ಕೋಟಿ ಏನು ಮಾಡಿಕೊಟ್ಟವ್ರಲ್ಲ, ಇವರು 5 ಲಕ್ಷ ಕೋಟಿ ಕೊಟ್ಟವ್ರೆ. 5 ಲಕ್ಷ ಸಾಲ ಕೊಟ್ಟವ್ರು ಮೇಕರನವರು. ಹಾಂ, ಎಲ್ಲಿ ಯಾವ ಕಂಪ್ನಿಗಳು ಇರ್ಬೋದು ಈಗ? ಎಲ್ಲ ಕಂಪ್ನಿ ಸುಮಾರವೇ. ಹೌದಾ? ಅಯ್ಯೋ, ಅದೊಂದು ದಂಧ ಈಗ. ಓ, ಧರ್ಮಸ್ಥಳದವ್ರು ಮೇಜರು. ಧರ್ಮಸ್ಥಳ ಮೇಜರ್ ಏನಲ್ಲ, ಅವರೇ ಸಣ್ಣವರು. ಸಣ್ಣವರು. ಹೌದಾ? ಆಲ್ ಓವರ್ ಇಂಡಿಯಾ ಇದ್ದಾರೆ ಇವರು. ಹೌದಾ? ಕಂಪ್ನಿಗಳೇ ಮಾಡ್ಕೊಂಡು ಬಂದವ್ರೆ. ಧರ್ಮಸ್ಥಳ ಆದರೆ ಕಾರ್ಯ ಏನಾದ್ರು ಮಾಡ್ತಾರೆ. 2 ಥರ ಮಾಡಿದ್ದಾರೆ. ಒಂದು ಕಂಪ್ನಿ ಸರ್ಕಾರ ಮಾಡಿರೋರು ಇದ್ದಾರೆ. ಹಾಂ ಹಾಂ ಹಾಂ. ಇನ್ನು ಕೆಲವರು ಇದಿದೆಯಲ್ಲ ಎಂಥದ್ದು ಟ್ರಸ್ಟ್ ಸೊಸೈಟಿ. ಹಾಂ 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 ಹಾಂ. ಅವರು ಕೂಡ ಶುರು ಮಾಡ್ಯಾರ. ಯಾಕೆಂದರೆ ಎಲ್ಲಿ ಬ್ಯಾಂಕ್ದವ್ರು ಕೊಡದೇ ಇದ್ದಾಗ, ಉದಾಹರಣೆಗೆ ಇದು ODP ಕೊಡ್ತಾರೆ. ಓ, ಹಂಗೆ. ಹಾಂ ಹಾಂ. ಓ, ಆ ಥರದಲ್ಲಾದರೆ ನೀವು ಸುಮಾರು ಸಿಗ್ತಾರೆ. ಆದರೆ ಮಿನಿಮಮ್ ಬಡ್ಡಿ ಹಾಕ್ತಾರೆ ಅವರು. ಈ ಥರ ಗುತ್ತಿಗೆ ತೆಗೆದು ಇಟ್ಕೊಳ್ಳಲ್ಲ. ಇವ್ರು ಹಂಗಲ್ಲ. ಈಗ ಆದಿವಾಸಿ ಹುಡುಗರು ಇದ್ದಾರಲ್ಲ, ಎಂತೆಂಥ ಬೈಕ್ ತಗೊಂಡು ನೋಡಿದ್ದೀರಾ? ಅದೇ ಹೌದು ಹೌದು. ಅದೆಲ್ಲ ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ಗಳು ಇದ್ದಾವೆ. ಮುತ್ತೂಟ್ ಫೈನಾನ್ಸು, ಬಜಾಜ್ ಫೈನಾನ್ಸು, HDFC, ಆಮೇಲೆ ICICI ಬ್ಯಾಂಕು, ಇವನ್ ಕೆನರಾ ಬ್ಯಾಂಕರು ಕೊಟ್ಟಾರಂತೆ. ಆದರೆ ರಿಕವರಿ ಆಯ್ತಲ್ಲ, ಅಂದರೆ ಏಜೆಂಟ್ಸ್ ಇಲ್ಲ ಅವ್ರಿಗೆ. ಇವರೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ಸೊ ಹಂಗಾರೆ ತಿಂಗಳುಗಳು ಸುಮಾರು ಆಗಿವೆ. ಸಿಕ್ಕಾಬಿಟ್ಟು ಅದೊಂದು ಈಗೊಂದು ದೊಡ್ಡ ಬಿಸ್ನೆಸ್ ಸಿಗೋದು. ಮೈ ಗಾಡ್. ಹಾಂ ಹಾಂ ಹಾಂ. ಜನನು ಏನು ಹೇಳಂಗೆಲ್ಲ ಅಲ್ಲೇ ಎಲ್ಲ ಇವರೇ ಜಿರ್ಲೆಗಳೇ ಆಗ್ಬಿಟ್ಟಾರೆ ಹಾರಕ್ಕೆ. ಎಲ್ಲ ಕುತ್ಕೊಂಡ್ಬಿಟ್ರು. ಒಂದಷ್ಟು ಗಡ್ಡ ಬಿಟ್ಕೊಂಡ್ರು. ಹಿಂದ್ಗಡೆ ಒಂದು ಪುಕ್ಕದ ಗಾಡಿ, ಅದು ಮಣ್ಗಂಟ ಇದು ಪ್ಯಾಂಟು. ಅಯ್ಯೋ ಕತೆ. ಮತ್ತು ಜೀಪು ತಗೊಂಡವ್ರು ಕೆಲವರು. ಅವರು ಕೊಳಗೆಲ್ಲ ಬಳಸ್ತಾರೆ. ಆ ಥರದ ಪರವಾಗಿಲ್ಲ. ಅದು ಅದೇ ಕೊಡಗಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅದು ಅದಾಗ್ಬೋದು. ಲೈಸೆನ್ಸ್ ತಗೋಬೇಕಲ್ವಾ? ಲೈಸೆನ್ಸ್ ಇಲ್ಲ. ಓ ಮೈ ಗಾಡ್. ಮತ್ತೆ ಬೈಕ್ ಅಂತೂ ಸಿಕ್ಕಾಬಟ್ಟೆ ಬಿಡಿ. ಫ್ಯಾಷನ್ ಅದು. ಮೊಬೈಲ್ ಆ್ಯಂಡ್ ಬೈಕ್ ಫ್ಯಾಷನ್ ಅದು.